ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ರೈತರಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸಹಯೋಗದಲ್ಲಿ ನಿನ್ನೆ ಮೈಸೂರಿನಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. ಸಿರಿಧಾನ್ಯ ಜಾಗೃತಿ ನೇತಾರ ಡಾ ಖಾದರ್ ವಲಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್, ಸತ್ಯಸಾಯಿ ಸೇವಾ ಟ್ರಸ್ಟ್ ಆಸ್ಪತ್ರೆಯ ಶಾಲಿನಿ ಶ್ರೀನಿವಾಸ್ ಹಾಗೂ ನಯನಾ ಕುಮಾರ್, ಗಜಾನನ ಹೆಗಡೆ, ಜಿಲ್ಲಾಧ್ಯಕ್ಷ ಪಿ ಸೋಮಶೇಖರ್ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಈ ವ್ಯವಸ್ಥೆ ಮಾಡಬೇಕಾದ್ರೆ ನಾನು ಕಳೆದ ಬಳಿಕ ಡಾ ಖಾದರ್ ವಲಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರ ರೈತರ ಹೆಸರಿನಲ್ಲಿ ಗೊಬ್ಬರ ಕಂಪನಿಗಳಿಗೆ ಸಬ್ಸಿಡಿ ನೀಡುತ್ತಿದೆ. ಅದು ರೈತರ ಹಣ. ಹಸಿರು ಕ್ರಾಂತಿಯ ಹೆಸರಿನಲ್ಲಿ ರೈತರನ್ನು ಕಾರ್ಪೊರೇಟ್ ಮಾಯಾಜಾಲದಲ್ಲಿ ಸಿಲುಕಿಸುತ್ತಿದೆ. ಇದರಿಂದ ಹೊರಬಂದು ರೈತರು ಸಿರಿಧಾನ್ಯಗಳನ್ನು ಬೆಳೆಯುವ ಮೂಲಕ ಸಮಾಜವನ್ನು ರೋಗಮುಕ್ತಗೊಳಿಸಬೇಕು, ಆರೋಗ್ಯಯುತ ದೇಶ ಕಟ್ಟುವ ಕಾಯಕ ಮಾಡಬೇಕು ಎಂದು ಸಲಹೆ ನೀಡಿದರು. ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಎಕರೆಗಳಲ್ಲಿ 4 ಇಂಚು ಭೂಮಿ ಮಣ್ಣನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಅಂತ ಭಗವಂತ ಈ C4 ಗ್ರಾಸಸ್ ಅನ್ನ ಸೃಷ್ಟಿ ಮಾಡಿದ. ಕುರುಬೂರು ಶಾಂತಕುಮಾರ್, ಶುದ್ಧ ಪರಿಸರವಿದ್ದರೆ ಪ್ರತಿಯೊಬ್ಬರಿಗೂ ಶುದ್ಧ ಆರೋಗ್ಯವಿರುತ್ತದೆ. ಉತ್ತಮ ಆಹಾರ ಪದಾರ್ಥಗಳ ತಯಾರಿ ಹಾಗೂ ಆರೋಗ್ಯಕರ ಪರಿಸರ ನಿರ್ಮಾಣ ರೈತರ ಕೈಯಲ್ಲಿದೆ. ಹಾಗಾಗಿ ರೈತರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ನಗರದ ಸತ್ಯಸಾಯಿ ಆಸ್ಪತ್ರೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡುತ್ತಿದ್ದು, ಈ ಸೌಲಭ್ಯ ತಿಳಿಸಿದರು. ಇವೆಲ್ಲ ಒಳ್ಳೆ ಆಹಾರ ಅಂತ ಎಲ್ಲ ಸಭೆಗಳು ಹೇಳ್ತೀವಿ. 40 ಲಕ್ಷ ಪಂಪ್ ಸೆಟ್ಗಳಿದೆ ಕರ್ನಾಟಕದಲ್ಲಿ. 40 ಲಕ್ಷ ಪಂಪ್ ಸೆಟ್ಗಳಲ್ಲಿ ಒಂದೊಂದು ಗುಂಟೆ 2 ಗುಂಟೆಯಲ್ಲಿ ತರಕಾರಿ ಬೆಳೆಕೊಂಡ್ರೆ ನೀವು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮಾಡಬಹುದು.